ಸೊ ನೋಡಿ ಗಾಯ್ಸ್, ನಾವು ಇವಾಗ ಕೊಯಂಬತ್ತೂರು ಸಿಟಿಯಲ್ಲಿ ಬಂದಿದ್ದೀವಿ, ತಗ್ಲಾಕೊಂಡಿದ್ದೀವಿ ಪೀಕ್ ಅವರ್ ಟ್ರಾಫಿಕಲ್ಲಿ. ಕಂಗ್ರ್ಯಾಚುಲೇಷನ್ ಬ್ರದರ್. ನೋಡಿ, ಇದೆ ಕೊಯಂಬತ್ತೂರು ಸಿಟಿ ಟ್ರಾಫಿಕ್. ನೋಡ್ರಪ್ಪ, ನೋಡ್ರಿ ನಮ್ಮ ಕಷ್ಟಗಳು. ನೋ ಫ್ರೀ ಲೆಫ್ಟ್ ಅಂತಿದೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗ ಹೋಗ್ತಾನೆ ಅವರು. ಹಾಂ, ಅವರೆಲ್ಲಿ ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಕಾಲ್ ಮಾಡು. ಪಾರ್ಕಿಂಗ್ ಇಲ್ಲ ಇಲ್ಲೆಲ್ಲೂ. ಯಾವ ಇವೆಲ್ಲ ಕೊಯಂಬತ್ತೂರು? ಹ್ಞೂ ಮಗ, ದೊಡ್ಡದೆ. ಹೌದಾ? ಮೇಲೆ ಹೋಗ್ಬೇಕಾ? ಸ್ಟ್ರೈಟಾ? ಹಾಂ, ಮೇಲೇನೆ ತಾನೇ? ಸ್ಟ್ರೈಟ್ ಅದೇ. ಸೊ ನೋಡಿ ಬಾಯ್ಸ್, ಏರ್ಪೋರ್ಟ್ ಇದೆ, ರೈಲ್ವೆ ಸ್ಟೇಷನ್ ಇದೆ. ನೋಡಿ, ನಮ್ಮಂತ ಚಿಕ್ಕ ಚಿಕ್ಕ ಟೌನ್ ಹುಡುಗರೆಲ್ಲ ಹಿಂಗೆ ಬಂದರೆ ಹಿಂಗೆ ಮಿಸ್ ಆಗೋಗ್ತೀವಿ ರೋಡ್ಗಳೆಲ್ಲ. ನೋ ಕಾಮೆಂಟ್ಸ್. ಜಾಗ್ವಾರು, ಪೋರ್ಷೆ ತುಂಬ ಇದ್ದಾವೆ. ಚೆನ್ನೈ ಆದಮೇಲೆ ಇದೆ ಅನ್ಸತ್ತೆ. ಇದು ಆಕ್ಚುಲಿ ಚೆನ್ನಾಗಿ. ಚೆನ್ನೈ ಆದಮೇಲೆ ತಮಿಳ್ನಾಡುಗೆ ಇದೆ. ಹಾಂ ಹಾಂ. ಸೊ ನೋಡಿ, ಕೊಯಂಬತ್ತೂರು ಸಿಟಿ. ಕೊಯಂಬತ್ತೂರು ಸಿಟಿ. ಯಾವ ಇವೆಲ್ಲ ಮತ್ತೆ ಲೆಫ್ಟಾ? ರೌಂಡ್ ಹಾಕ್ಸ್ತಾವನಲ್ಲ. ನಾವು ಹೋಗ್ಬಿಡ್ತೀರಣ್ಣ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಸ್ಟ್ರೈಟಾ? ಓಕೆ, ಸಿಗ್ನಲ್ ಬಿದ್ದಿದೆ. ಗಟ್ಟಿಯಾಗಿ ಹಿಡ್ಕೊ, ಒಂದು ಪವರ್ ಕೊಡೋಣ. ನೋ ವೇ. ಆ ವಿಚಾರ ಚರ್ಚೆನೇ ಆಗಿಲ್ಲ. ಇಲ್ಲ, ಚಾನ್ಸೇ ಇಲ್ಲ. ನೋ ವೇ. ಬರೀ ಸೀಟ್ ಹಿಡ್ಕೊ, ಒಂದು ಪವರ್ ಫುಲ್ ಕೊಡ್ತೀನಿ. ಸೀಟ್ ಹಿಡ್ಕೊ. ನನ್ನನ್ನು ಹಿಡ್ಕೊಂಡ್ರೆ ನಾನು ಬಿದ್ದೋಗ್ತೀನಿ ಅಷ್ಟೇ. ಅಯ್ಯೋ ಅಜ್ಜಿ, ಕಾರೋನೆ ಯಾರಿಗಾರು ರೈಟಾ? ರೋಡ್ ಅಂತೂ ದಪ್ಪ ವೈಡ್ ಆಗಿ ಚೆನ್ನಾಗಿದೆ. ಹಾಂ,
ಇಂಥ ಸಣ್ಣ ಸಣ್ಣ ರೈಸ್ ಮಾಡೋದ್ರಲ್ಲಿ ನಮ್ಮ ಮಜಾ ನೋಡ್ಕೋತೀವಿ ನಾವು. ಬರೀ ಇಂಥದೇ ನೋಡಿ ಗಾಯ್ಸ್, ಕೊಯಂಬತ್ತೂರು ಸಿಟಿ ಎಷ್ಟು ಚೆನ್ನಾಗಿದೆಯೋ. ನಾನೇನೋ ಅಂದ್ಕೊಂಡಿದ್ದೆ ತುಂಬ ಚಿಕ್ಕದು, ನಮ್ಮ ಬೆಂಗಳೂರಿಗಿಂತ ಅಷ್ಟೊಂದೇನು ಚೆನ್ನಾಗಿರಲ್ಲ ಅಂತ. ಬಟ್ ರೋಡ್ಗಳಂತೂ ಕ್ರೇಜಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಟ್ರಾಫಿಕ್ ಇದ್ದರೂ ನನಗೆ ಸಿಕ್ಕಲೇ ಇಲ್ಲ ಪಾಟೋಲ್ಸು, ಲೆಕ್ಕ ಹಾಕೋ ಅಷ್ಟು ಇಲ್ಲ. ಲ್ಯಾಟ್ರಿ ಮತ್ತು ಫ್ರೀ ಫ್ಲೋಯಿಂಗ್ ಟ್ರಾಫಿಕ್ ಇದೆ. ಬೆಂಗಳೂರು ಥರ ಎಲ್ಲೂ ನಿಂತ್ಕೊಳಲ್ಲ, ಸಿಗ್ನಲ್ಲು ಕಮ್ಮಿ. ಕೊಯಂಬತ್ತೂರು ಮೊದಲು ನಮ್ಮ ಕರ್ನಾಟಕಕ್ಕೆ ಸೇರಿದ್ದು ಗೊತ್ತಾ? ಕರ್ನಾಟಕಕ್ಕೆ ಕೊಯಂಬತ್ತೂರು ಕೂಡ ಸೇರಿದ್ದು. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ, ಶೇಕ್ ಆಗ್ಬಿಟ್ಟೆ ನಾನು. ಕೊಯಂಬತ್ತೂರು, ಊಟಿ ಎಲ್ಲ ನಮ್ಮ ಕರ್ನಾಟಕಕ್ಕೆ ಸೇರಿದ್ದು. ಹಾಂ ಹೌದು. ಅದೇ ನಮ್ಮ ಕನ್ನಡಿಗರು ತಮಿಳ್ನಾಡವರು ಹಂಗೆ ಹಿಂಗೆ ಗಲಾಟೆ ಇರಲಿಲ್ಲ ಅಂದಿದ್ರೆ ಆರಾಮಾಗಿ ಇರ್ತಾ ಇದ್ರು ಜನ. ಇದು ಆಕ್ಚುಲಿ ಚೆನ್ನಾಗಿ ಇವ್ರ ಪೊಲಿಟಿಷಿಯನ್ಸೇ ಎತ್ತಾಕಿರೋದಂಗೆ. ಹಾಂ ಹೌದೌದು. ಹೌದೌದು. ಅವ್ರ ಪೊಲಿಟಿಷಿಯನ್ಸ್ ಹಂಗೆ ಡಿವೈಡ್ ಮಾಡಿ ಇರಲಿಲ್ಲ ಅಂದಿದ್ರೆ ಹಾಂ ಆದರೂ ನೋಡಿ ಮಗ, ಪೊಲೀಸವ್ರು ಎಲ್ಲೂ ಹಿಡಿತಾ ಇಲ್ಲ. ಕಂಗ್ರ್ಯಾಚುಲೇಷನ್ ಬ್ರದರ್. ಈ ಸಿಟಿಯಲ್ಲಿ ಅಲ್ಲ, ಹಿಂಗೆ ಬೆಂಗಳೂರು ಏನಾದರೂ ಇದ್ದಿದ್ರೆ ಎವ್ರಿ 200-300 ಮೀಟರ್ಸ್ಗೆ ಒಬ್ಬನು ಇರ್ತಾ ಇದ್ನಲ್ವಾ, ಬಾ ಸೈಡ್ಗೆ ಹಾಕೋ, ತೆಗಿ ಆರ್ಸಿ, ತೆಗಿ DL. ಬಟ್ ಎಲ್ಲೂ ಹಾಕ್ಲಿಲ್ಲ ಅಟ. ಓ ಏನಿವರು ಸಿಗ್ನಲ್ ಎಲ್ಲಿ ಬಿತ್ತು? ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಸಿಗ್ನಲ್ ಬಿತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಮತ್ತೆ ಹೆಂಗ್ ನುಗ್ದ? 5:15 ಟೈಮು. NH 544 ಬಂದಿದ್ದು 544, ಹೋಗೋದು 544. ಈರೋಡ್, ಸೇಲಂ, ಬೆಂಗಳೂರು, ಚೆನ್ನೈ. ವೆಲ್ಕಮ್ ಟು NH 544. ಮಳೆ ಬಂದರೆ ಚೆನ್ನಾಗಿರತ್ತಲ್ವಾ? ಬರೀ ಇಂಥದೇ ಸಖತ್ತಾಗಿದೆ NH 544. ಬಾಸ್ಕಿ ಸರ್ ಹೇಳ್ತಾರಲ್ಲ, ಬಿಗ್ ಬೇರ್ ಎಕ್ಸ್ಪೀರಿಯನ್ಸ್ ಅನ್ನೋದು ಅಂತ ಹೋಗಿ ಸೆಟ್ ಆಗೋದಲ್ಲಪ್ಪ. ಎಕ್ಸ್ಪೀರಿಯನ್ಸ್ ಅಂದರೆ ಆರಾಮಾಗಿ ಹೋಗಿ ಮತ್ತೆ ನೀವು ಮುಂದೆ ಆರಾಮಾಗಿ
ಆರಾಮಾಗಿ ಸ್ಟ್ರೆಸ್ ಇಲ್ದಿರ ಸ್ಟ್ರೈನ್ ಇಲ್ದಿರ ಆಗೋ ಕೆಲಸಗಳು ನೋಡೋದು ಅಂತ ಹಂಗೆ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.